ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಮಾರ್ನಿಂಗು ಮೊಂಡೆ ಬೇಗ ಎದ್ದು ರಂಗೋಲಿ ಈ ಥರ ಹಾಕ್ಕೊಂಡಿದ್ದೆ. ಇವತ್ತು ನಾನು ಒಂದು ರೀಲ್ಸಲ್ಲಿ ನೋಡಿದ್ದೆ ಈ ಥರ, ಸೊ ಹಾಕಿದ್ದೆ. ತುಂಬ ಚೆನ್ನಾಗಿತ್ತು. ರಂಗೋಲಿ ಎಲ್ಲ ಹಾಕಿದ್ಮೇಲೆ ನಾನು ನಮ್ಮ ಮನೆಯವರೆಲ್ಲ ಬಿಸಿ ನೀರೆಲ್ಲ ಕುಡ್ದಿದ್ವಿ ಅನಿಸುತ್ತೆ. ನನ್ನ ಮಗಳು ಸ್ವಲ್ಪ ಬೇಗ ಎದ್ಬಿಟ್ಟಿದ್ರು, 7 o'clock ಅನ್ನೋಷ್ಟರಲ್ಲಿ. ನನ್ನ ಹಸ್ಬೆಂಡು ತೊಗೊಂಡು ಹೊರಗಡೆ ಈ ಥರ ವಾಕ್ ಮಾಡಿಸ್ತಾ ಇರ್ತಾರೆ. ವಾಕ್ ಮಾಡಿಕೊಂಡು ಅವಳನ್ನ ಮಲಗಿಸ್ತಾಯಿದ್ರು. ಬಟ್ ನನ್ನ ಮಗಳು ಮಲಗಲಿಲ್ಲ. ಸೊ ಅವರು ಯಾವಾಗಲೂ ಎದ್ಮೇಲೆ ನನ್ನ ಮಗಳು ಎದ್ದಿದ ತಕ್ಷಣ ಕಾಯ್ತಿರ್ತೀವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಯಾವಾಗ ಎದ್ದಿರ್ತಾರೆ ಅಂತ. ಇಬ್ಬರು ಅಷ್ಟೇ ಲವ್ ತೋರಿಸ್ತೀವಿ. ಸೊ ಎದ್ದಿದ ತಕ್ಷಣ ಅವರೇ ಎತ್ಕೊತಾರೆ ಡೈಲಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಪುಳಿಯೋಗರೆ ಆ್ಯಂಡ್ ಆರೆಂಜ್ ಜ್ಯೂಸ್ ಮಾಡ್ಕೊಂಡಿದ್ದೆ. ಬ್ರೇಕ್ಫಾಸ್ಟಲ್ಲಿ ಡೈಲಿ ನಾನು ಯಾವುದಾದ್ರೂ ವೆಜಿಟೇಬಲ್ ಆರ್ ಫ್ರೂಟ್ ಜ್ಯೂಸ್ ಇರಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಸ್ಯಾರಿ ತೊಗೊಂಬರೋಣ ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಇನ್ನೊಬ್ಬರು ನನ್ನ ಓಲ್ಡ್ ಮನೇಲಿದ್ದಾಗ ನೈಬರ್ ಒಬ್ಬರು ಫ್ರೆಂಡ್ ಆಗಿದ್ದಾರೆ, ಪ್ರಿಯಾ ಅಂತ, ಅವರು ಬಂದಿದ್ದರು. ಸೊ ಇಬ್ಬರು ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಮೆಟ್ರೋಲ್ಲಿ ಹೋಗ್ಬಿಡೋಣ, ಹೋಗ್ಬೋದು ಬೇಗ ಹೋಗುವಾಗ. ಬರೋಗ್ಬೇಕಾದ್ರೆ ಆಟೋ ಮಾಡ್ಕೊಂಡು ಬರೋಣ, ಕ್ಯಾಬ್ ಏನಾದರೂ ಬುಕ್ ಮಾಡ್ಕೊಂಡು ಅಂತ ಹೇಳಿ ಅಂದ್ಕೊಂಡು ಹೋಗ್ತಾಯಿದ್ವಿ. ನನ್ನ ಜೊತೆ ಇನ್ನೊಬ್ಬರನ್ನ ಸಹ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡೋರನ್ನ ಕರ್ಕೊಂಡು ಹೋಗಿದ್ದೆ. ನಾನು ಪಾಪು ಎಲ್ಲ ಇರುತ್ತಲ್ವ, ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು 3 ಮೆಂಬರ್ಸು ಹೋಗ್ತಾ ಇದ್ದಿದ್ದು. ನೋಡಿ, ನನ್ನ ಮುದ್ದುಮ್ಮ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ನಾನು ಮಗಳಿಗೆ 6 ಮಂತ್ ಆರ್ 7 ಮಂತ್ ಇದ್ದಾಗ ನಾನು ಮೆಟ್ರೋಲ್ ಕರ್ಕೊಂಡೋಗಿದ್ದೆ. ಮತ್ತೆ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ಆವಾಗ ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ, ಈಗೆಲ್ಲ ಗೊತ್ತಾಗುತ್ತೆ. ಫುಲ್ಲು ಖುಷಿ ಆಗ್ತಾಯಿದ್ರು, ಎಲ್ಲ ಕಡೆ ನೋಡ್ತಾಯಿದ್ರು ನನ್ನ ಮಗಳು. ಎಲ್ಲದನ್ನು ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಕಂಡ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ, ಚೆನ್ನಾಗಿ ಇಷ್ಟಪಡ್ತಾರೆ. ನಮಗೆ ರಿಯಾಕ್ಟ್ ಮಾಡಿ ಹೇಳ್ತಾರೆ, ಇದು ಟ್ರೈನ್ ಅಮ್ಮ, ಹಾಗೆ ಅಮ್ಮ ಅಂತೆಲ್ಲ. ನಾವು ಏನು ಮಾಡ್ತಾರೆ ನೋಡೋಣ ಅಂತ ಹೇಳಿ ಮೆಟ್ರೋಲ್ಲಿ ಮಾತಾಡಿಸ್ತಿದ್ವಿ. ಹೇಳ್ತಿದ್ರು, ಟ್ರೈನು ಅಮ್ಮ, ಟ್ರೈನು ಹೋಗ್ತಾ ಇದೆ, ಹೋಗೋಣವಾ ಅಂತ ಎಲ್ಲ ತುಂಬ ಚೆನ್ನಾಗಿ ಕ್ಯೂಟಾಗಿ ಎಲ್ಲ ಹೇಳ್ತಿದ್ರು. ನೋಡಿ, ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಹೇಳ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ಗೂ ಸಹ ವೀಡಿಯೋ ಕಾಲ್ ಮಾಡಿ ಹೇಳಿದ್ರು, ಅಪ್ಪಾಜಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲ. ಸೊ ನಾವು ರೀಚ್ ಆದ್ವಿ ಚಿಕ್ಕಪೇಟೆಗೆ. ಮತ್ತು ನನ್ನ ಮಗಳನ್ನ ನಾನೇ ತೊಗೊಂಡೆ. ನನ್ನ ಹತ್ರ ಇದ್ದರೆ ಸ್ವಲ್ಪ ತೀಟೆ ಕಡಿಮೆ ಮಾಡ್ತಾರೆ. ಅದು ಬೇಕು, ಇದು ಬೇಕು, ಅದೇ ಏನಾದರೂ ಸ್ವಲ್ಪ ಕೇಳಿದ್ದು ನೋಡಿದ್ದನ್ನೆಲ್ಲ ಬೇಕು ನನಗೆ ಅಂತ ಕೇಳ್ತಾನೆ ಇರ್ತಾರೆ. ಸೊ ನಾನು ತುಂಬ ಚೂಸಿ ಜಾಸ್ತಿ. ಈಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಾಗೆಲ್ಲನೂ ಒಂದು ಸ್ವಲ್ಪ ಚೂಸ್ ಮಾಡಿ ಸ್ಯಾರಿ ತೊಗೊಳೋ ಥರ. ಸೊ ಏನಾದ್ರು ತುಂಬ ತೊಗೋಬೇಕು ಅಂತ ಹೇಳಿ ಬ್ಯಾಗ್ ತೊಗೊಂಡ್ಬಿಡಿ ಅಂತ ಹೇಳಿದ್ದೆ. ಅವರು ಪಾಪ ತಂದಿದ್ದಾರೆ, ನಾನು ಹಂಗೆ ತೊಗೊಂಡೇ ಹೋಗಿಲ್ಲ. ಫಸ್ಟು ನಾವು ಸುದರ್ಶನ್ ಸಿಲ್ಕಿಗೆ ಹೋದ್ವಿ. ಅಲ್ಲಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ತುಂಬ ಆಫರ್ಸ್ ಬಿಟ್ಟಿರ್ತಾರೆ. ಬಟ್ ನಾನು ಹೋಗೋಷ್ಟರಲ್ಲಿ ಎಲ್ಲ ಖಾಲಿನೇ ಆಗಿಬಿಟ್ಟಿದೆ. ಬಟ್ ನನಗಿಷ್ಟ ಆಗೋ ಥರ ಯಾವುದೂ ಸಿಗಲಿಲ್ಲ. ಆ್ಯಂಡ್ ನೋಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಸೇಲೆಲ್ಲ ಹಾಕಿರ್ತಾರೆ ಅದರೊಳಗಡೆ. ಸುದರ್ಶನ್ ಸಿಲ್ಕಲ್ಲಿ ಏನಕ್ಕೆ ಫಸ್ಟ್ ಹೋಗಿದೆ ಅಂದರೆ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ತುಂಬ ಆಫರ್ಸ್ ಸಹ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಹೋದ್ವಿ. ಬಟ್ ನನಗಲ್ಲಿ ಒಂದು ಸ್ಯಾರಿನೂ ಇಷ್ಟ ಆಗಲಿಲ್ಲ. ನಾನು ಮೈಸೂರು ಸಿಲ್ಕ್ ಸ್ಯಾರಿಯಲ್ಲೇ ನೋಡ್ತಾ ಇದ್ದೆ. ಅದು ಇವಾಗ ಒಂಥರ ವೆಯ್ಟ್ಲೆಸ್ ಇರುತ್ತೆ, ನಮಗೆ ಬಾಡಿಗೆ ಕಂಫರ್ಟಬಲ್ ಇರುತ್ತೆ ಅಂತ ಹೇಳಿ ಅದನ್ನು ನೋಡಿದೆ. ಬಟ್ ಏನೂ ಇಷ್ಟ ಆಗಲಿಲ್ಲ ನನಗೆ, ಅದೇನೂ ಗೊತ್ತಿಲ್ಲ. ನೀವು ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ. ಒಂದು ಕರೆಕ್ಟಾಗಿ 9 to 11 ಶಾಪ್ಸ್ ನಾವು ಸ್ಯಾರಿಗೋಸ್ಕರನೇ ಓಡಾಡಿದ್ವಿ. ನನಗಷ್ಟು ಇಷ್ಟನೇ ಆಗಲಿಲ್ಲ. ಫೈನಲಿ ಒಂದು ಸ್ಯಾರಿ ನಾನು ತೊಗೊಂಡಿದ್ದೀನಿ ಸಹ. ಸುದರ್ಶನ್ ಸಿಲ್ಕಲ್ಲಿ ನಾನು ಮೇಲೆ ಹೋಗಿದ್ದೆ ಕ್ಯಾಂಟೀನ್ ಹತ್ರ. ಅಲ್ಲಿ ನೋಡಿ ನನ್ನ ಮಗಳು ಆಟ ಆಡ್ತಾ ಇದ್ಲು. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಬಂದೆ ಒಳಗಡೆ ಸ್ಯಾರೀಸ್ ನೋಡೋಣ ಅಂತ ಹೇಳಿ. ನನಗಿಷ್ಟ ಆಗಲಿಲ್ಲ. ತುಂಬ ಜನ ಇದ್ದಾರೆ, ನೀವು ನೋಡಬಹುದು ಸುದರ್ಶನ್ ಸಿಲ್ಕಲ್ಲಿ ಸಹ ಎಷ್ಟೊಂದು ಜನ ಇದ್ದಾರೆ. ನನ್ನ ಹತ್ರ ಇರೋ ಸ್ಯಾರೀಸೇ ಇದ್ದಾವೆ ಒಂದೊಂದು ತುಂಬ. ಬಟ್ ನನಗೆ ಸ್ಯಾರಿ ನೋಡಿದ ತಕ್ಷಣ ವಾವ್ ಅನಿಸ್ಬೇಕು, ಮನಸ್ಸಿಗೆ ಇಷ್ಟ ಆಗಬೇಕು. ನನಗೆ ಮಸ್ಟರ್ಡ್ ಎಲ್ಲೋ ಅಲ್ಲಿ ಸಹ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ ನಾನು. ಬಟ್ ನನಗೆ ಯಾವಾಗಲೂ ನಾನು ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು 2 months ಬಿಫೋರೇ ಶಾಪಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೆ. ನಾನು 2 years ಹಾಗೆ ಮಾಡಿದ್ದೆ. ಫಸ್ಟ್ ಇಯರ್ ಮಾತ್ರ ಹಾಗೆ ಹೋಗಿ ತಂದಿದ್ದು. ಈ ವರ್ಷ ನನಗೆ ಪ್ಲ್ಯಾನಿಂಗ್ಸೇ ಇರಲಿಲ್ಲ. ನೋಡೋಣ ಯಾವುದು ವಾವ್ ಅನಿಸುತ್ತೆ ಅದು ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದು. ನನಗೆ ಈ ಕಲರ್ ಆ್ಯಕ್ಚುಲಿ ಮಸ್ಟರ್ಡ್ ಎಲ್ಲೋ ತುಂಬ ಇಷ್ಟ. ನನಗೆ ಆ ಸ್ಯಾರಿ ತೊಗೋಬೇಕು ಅಂತ ಆಲ್ರೆಡಿ ಒಂದು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಒಂದು ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಫೇತ್ ಏನಂದರೆ ಸುದರ್ಶನ್ ಸಿಲ್ಕಲ್ಲಿ ಸ್ಯಾರಿನೇ ನನಗೆ ಇಷ್ಟ ಆಗೋ ಥರ ಸಿಗಲಿಲ್ಲ. ಆ್ಯಂಡ್ ಪ್ರೈಸೆಲ್ಲ ತುಂಬ ಜಾಸ್ತಿ ಹಾಕಿದ್ರು ನಾರ್ಮಲ್ ಸ್ಯಾರೀಸ್ಗೂ ಸಹ. ಮತ್ತು ಸುದರ್ಶನ್ ಸಿಲ್ಕಲ್ಲೆಲ್ಲ ಬೇಡ, ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾವು ನೆಕ್ಸ್ಟ್
ಶಾಪ್ಗೆ ಹೋದ್ವಿ. ನನ್ನ ಮಗಳು ಫುಲ್ ಆಟ ಆಡ್ತಾ ಇದ್ಲು. ಓಕೆ, ನಾವು ಶಾಪಿಂಗ್ ಮಾಡೋಣ ಅಂತ ಹೇಳಿ ನಾನು ಕೂತ್ಕೊಂಡೆ. ಆ್ಯಕ್ಚುಲಿ ನಾನು ಬಿಲೀವ್ ಮಾಡ್ತಿರೋ ಇಲ್ಲ, ಎಷ್ಟು ಶಾಪ್ಸ್ ಓಡಾಡಿಬಿಟ್ಟೆ ಅಂದರೆ ನನಗೆ ಅದು ಕಾಸ್ಟ್ ಜಾಸ್ತಿ ಆದರೂ ಓಕೆ, ಸ್ವಲ್ಪ ವಾವ್ ಅನಿಸ್ಬಿಡ್ಬೇಕು ಸ್ಯಾರಿ ತೊಗೊಬಿಡ್ತೀನಿ ನಾನು ಹೋಗಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳೋಣ ಅಂತ. ಬಟ್ ನನಗೆ ಚೆನ್ನಾಗಿರೋ ಸ್ಯಾರೀಸ್ ಯಾವುದೂ ಸಿಗಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾನು ರೇಷ್ಮೆ ಸ್ಯಾರೀಸು ನೋಡಿದೆ. ನನಗೆ ಅದರಲ್ಲೂ ಇಷ್ಟ ಆಗಲಿಲ್ಲ. ನನಗೆ ಏನೂ ಗೊತ್ತಿಲ್ಲ, ನನಗೆ ನಾರ್ಮಲಾಗಿ ಎಲ್ಲರೂ ಜಾಸ್ತಿ ಜನ ಉಟ್ಕೊಂಡಿರ್ತಾರಲ್ವ, ಅದೇ ಥರ ಸ್ಯಾರೀಸ್ ಉಟ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಬಟ್ ಅಟ್ಲೀಸ್ಟ್ ನನ್ನ ಮನಸ್ಸಿಗಾದರೂ ವಾವ್ ಅನಿಸ್ಬೇಕು. ಬಟ್ ನನಗೆ ಎಷ್ಟು ಹುಡುಕಿ ಸರ್, ನನಗೆ ಅವತ್ತು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಅಷ್ಟು ಹುಡ್ಕಾಡ್ಬಿಟ್ಟಿದ್ದೀವಿ ಸ್ಯಾರಿಗೆ. ನಾನು ಚಿಕ್ಕಪೇಟೆಯಲ್ಲಿ ಫಸ್ಟ್ ಟೈಮ್ ಇಷ್ಟು ಓಡಾಡಿದ್ದು ಒಂದು ಸ್ಯಾರಿಗೋಸ್ಕರ. ಯಾವಾಗಲೇ ನಂದು ಏನೇ ಫಂಕ್ಷನ್ಸ್ ಇದ್ದರೂ ನನಗೆ ಸ್ಯಾರಿ ಏನಾದರೂ ಇಷ್ಟ, ಇಂಪಾರ್ಟೆಂಟ್ ಫಂಕ್ಷನ್ಗೆ ಸ್ಯಾರಿ ಬೇಕಂದರೆ ನಾನು ಅಲ್ಲೇ ಹೋಗಿ ಸ್ಯಾರಿ ಬೈ ಮಾಡೋದು. ಬಟ್ ನನಗೆ ಚೆನ್ನಾಗಿರೋ ಸ್ಯಾರಿನೇ ಸಿಗಲಿಲ್ಲ. ಫೈನಲಿ ಲಾಸ್ಟ್ ಶಾಪಿಗೆ ಬಂದಾಗ ಒಂದು ಸ್ಯಾರಿ ಪಿಕ್ ಮಾಡಿದ್ದೀನಿ, ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋಸಲ್ಲಿ ನೋಡ್ತಾ ಇದ್ದರೆ ಚೆನ್ನಾಗಿರೋ ಸ್ಯಾರೀಸ್ ಅನಿಸುತ್ತೆ. ಇದು ಬೇರೆ ಶಾಪು, ಬಟ್ ಇದು ಈಗ ಟ್ರೆಂಡಲ್ಲಿ ನಡೀತಿದೆ. ಆಫ್ ಆ್ಯಂಡ್ ಆಫ್ ಕಲರ್ ಸ್ಯಾರಿ ಕಾಂಬಿನೇಷನ್ಸ್ ಎಲ್ಲ. ಬಟ್ ಅದು ಬ್ಲ್ಯಾಕ್ ಎಲ್ಲ ದೇವ್ರಿಗೆ ಇಡಬಾರ್ದು. ನನಗೆ ಒಂದು ಮನಸ್ಸಿತ್ತು ಈ ಥರದ್ದು ಒಂದು ತೊಗೊಳೋಣ ಅಂತ. ನಾನು ಎವ್ರಿ ಫೆಸ್ಟಿವಲ್ಗೂ, ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ದೇವ್ರಿಗೊಂದು ಹೊಸ ತೊಗೊತೀನಿ. ಅದೇ ಥರ ನಾನು ಒಂದು ಹೊಸ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡು ನಂದು ಹಬ್ಬದ ದಿನವೇ ಉಟ್ಕೊಳ್ತೀನಿ. ನಾನು ಆವಾಗಲಿಂದನೂ ಅಭ್ಯಾಸ ನನಗೆ, ನಾನು ಹಾಗೆ ಮಾಡ್ಕೊಂಬಂದಿರೋದು. ನಾವು ಮನೆಗೆ ಲಕ್ಷ್ಮಿಯರ ಆ ಥರ ಹೆಣ್ಮಕ್ಳು ಅಲ್ವಾ, ಸೊ ನಾನು ಅದೇ ಥರನೇ ಮಾಡ್ಕೊಂಡಿರೋದು. ಇವಾಗ ನಾನು ಆಲ್ರೆಡಿ ಒಂದು ಸ್ಯಾರಿ ತೊಗೊಂಬಂದಿದ್ದೀನಿ ದೇವ್ರಿಗೆ, ಚೆನ್ನಾಗಿದೆ. ಅದು ರಾಯಲ್ ಪಿಂಕ್ ಕಲರು. ಫೈನಲ್ ಲಾಸ್ಟ್ ಅಂಗಡಿಯಲ್ಲಿ ಸಹ ನನಗೆ ಆಪ್ಷನ್ ಸಿಗದೆ ತುಂಬ ಟೈಮ್ ಆಗೋಗಿತ್ತು. ಆವಾಗ ನಾನು ಅದನ್ನು ಬೈ ಮಾಡಿದ್ದೀನಿ. ನನ್ನ ಮಗಳು ಎಷ್ಟು ಆಟ ಆಡ್ತಾಯಿದ್ರು ಅಂದರೆ ತುಂಬ ಆಟ ಆಡ್ತಾಯಿದ್ರು. ನಾವು ಲಾಸ್ಟ್ ಟೈಮ್ ನೋಡಿದ್ದು ಸ್ಯಾರಿ ಎಲ್ಲೂ ಸಿಗಲಿಲ್ಲ. ಸೊ ಇದು ನೆಕ್ಸ್ಟ್ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ಸಹ ಸ್ಯಾರೀಸ್ನ ಹುಡುಕಿ ಎಲ್ಲ ಕಡೆ ನೋಡ್ತಾಯಿದ್ದೀನಿ, ಯಾವುದಾದ್ರೂ ಸಿಗುತ್ತಾ, ವಾವ್ ಅನಿಸುತ್ತಾ ನನಗೆ ಅಂತ ಹೇಳಿ. ಇಲ್ಲಿ ಸಹ ನನಗೆ ಆಪ್ಷನ್ಸ್ ನೋಡಿ ಸಾಕಾಯಿತು. ನನ್ನ ಜೊತೆ ಅವ್ರು ಬಂದಿದ್ರಲ್ಲ, ಪ್ರಿಯಾ ಅವ್ರಿಗೆ ಸಹ ಇಷ್ಟ ಆಗಲಿಲ್ಲ. ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಅವ್ರ ಮನಸ್ಸಿಗೂ ಇಷ್ಟ ಆಗಿಬಿಟ್ರೆ ಅವ್ರು ತೊಗೊಂಬಿಡ್ತಾಯಿದ್ರು. ಅವ್ರಿಗೂ ಯಾವುದೂ ಇಷ್ಟ ಆಗಲಿಲ್ಲ ಸ್ಯಾರಿ. ನಾವು ಓಡಾಡಿ ಸಾಕಾಗಿ ಇಬ್ಬರು ಮುಖ ಎಲ್ಲ ಒಂಥರ ಸ್ಯಾಡಾಗಿ ಇಟ್ಕೊಂಡೆ ಸ್ಯಾರಿನ ನೋಡ್ತಾ ಇದ್ವಿ. ನೋಡೋಣ ಯಾವ್ದು ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಿ ಅವರು ತೋರಿಸ್ತಾಯಿದ್ದು, ತೊಗೊಳ್ಳಿ ಮೇಡಮ್ ಇದು ಚೆನ್ನಾಗಿದೆ ಅಂತ. ಬಟ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗೇನಂದರೆ ಫಸ್ಟ್ ಚಿಕ್ಕಪೇಟೆಗೆ ಹೋದರೆ ಚೆನ್ನಾಗಿ ಟ್ರೀಟ್ ಮಾಡೋರು ಸ್ಯಾರಿ ತೊಗೊಳಕ್ಕೆ ಬಂದಿದ್ದಾರೆ ಅಂತ. ಈಗ ತುಂಬ ಜನ ಚಿಕ್ಕಪೇಟೆಗೆ ಹೋಗಿ ಸ್ಯಾರೀಸ್ ಬೈ ಮಾಡೋದು, ತೆಗ್ಸೋದು, ತೊಗೊಳೋದೇ ಇಲ್ಲ ಅಂತ ಹೇಳಿ ಅವ್ರು ಇವ್ರೇನು ಸುಮ್ಮನೆ ಬರ್ತಾರೆ ತೊಗೊಳ್ಳಲ್ಲ ಅನ್ನೋರು ತುಂಬ ಜನ ಹೋಗೋದು ಮಾಡೋದು ಆ ಥರ ಮಾಡಿರೋದಕ್ಕೆ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಶಾಪವ್ರಿಗೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಂಡೋಗಿ ಅಷ್ಟೇ ಅನ್ನೋ ಥರ ಮಾಡ್ತಾರೆ. ಬಟ್ ಈ ಅಂಗಡಿಯಲ್ಲಿ ಬಂದ್ವಿ ನೆಕ್ಸ್ಟ್ ಅಲ್ವಾ, ಇಲ್ಲಿ ನನಗಿದು ಕಾಂಬಿನೇಷನ್ ಒಂದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಕಲರ್ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೆ ಫೋಟೋ ಕಳಿಸ್ದೆ ನಾನು ತೋರಿಸ್ತೀನಿ ಸ್ಯಾರಿ ಯಾವುದು ಅಂತ. ನನ್ನ ಕೈಯಲ್ಲಿದೆ ಈ ಕಡೆ. ಈ ಸ್ಯಾರಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕಾಂಬಿನೇಷನ್ನು. ನನಗೆ ಏನಂದರೆ ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸೀರೆ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಹಿಂಗೆ ಬಿಟ್ಟರೆ ಮುದುರ್ಬಾರ್ದು ಆ ಥರ ಇತ್ತದು. ಅದು ಮೈಸೂರು ಕ್ರೇಪ್ ಅನಿಸುತ್ತೆ. ನಾನು ಮೈಸೂರು ಸಿಲ್ಕ್ ಸ್ಯಾರಿನೇ ನೋಡೋಣ ಅಂತ ಸಹ ನೋಡಿದ್ವಿ, ಅದರಲ್ಲೂ ಸಿಗಲಿಲ್ಲ. ನನ್ನ ಮನೆಯವ್ರಿಗೆ ಫೋಟೋ ಕಳಿಸ್ದೆ, ಬಟ್ ಇದು ಚೆನ್ನಾಗಿಲ್ಲ ಬೇಡ ಅಂತ ಹೇಳಿದ್ರು. ಬಟ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸ್ಯಾರಿ. ಇದು ಗ್ರೀನು ಮತ್ತು ಲೈಟ್ ಕ್ರೀಮ್ ಮತ್ತು ಪೀಚ್ ಕಲರ್ ಮಿಕ್ಸ್ಡ್ ಇತ್ತು ಬ್ಲೌಸು. ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು ನನಗೆ. ನನ್ನ ಹತ್ರ ಈ ಥರ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ರೇಷ್ಮೆ ಸೀರೆ ಇದೆ. ಬಟ್ ನನಗೇನಂದರೆ ಇದು ಪಿಂಕ್ ಕಾಂಬಿನೇಷನ್ ಬ್ಲೌಸ್ ಇದೆ. ಬಟ್ ಇದು ಬ್ಲೌಸ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಸೆಲೆಕ್ಟ್ ಮಾಡಿಬಿಟ್ವಿ, ಆಯಿತು ಇರಲಿ, ಮತ್ತು ಯಾಕೆ ಬೇರೆ ಕಡೆ ಓಡಾಡಿ ಸಾಕಾಗಿಬಿಡುತ್ತೆ ಅಂತ ಹೇಳಿ ಅಂದ್ಕೊಂಡು. ಬಟ್ ನಮ್ಮ ಮನೆಯವರು ಇಷ್ಟಪಡಲಿಲ್ಲ ಇದನ್ನು. ನೋಡ್ತಾ ಇದ್ವಿ ಯಾವ ಥರ ಇದೆ ಅಂತ. ನನ್ನ ಮಗಳು ಈ ಥರ ಸ್ಯಾರೀಸ್ ಎತ್ಕೊಂಡು ಇಬ್ಬರಿಗೂ ಹಾಕ್ಕೊಂಡು ನೋಡಿ, ಫಸ್ಟು ಅವರೇ ಹಾಕ್ಕೊಂಡು ನೋಡ್ತಿದ್ದಾರೆ. ಇದು ತಗೋ ಮಮ್ಮಿ, ಇದು ಚೆನ್ನಾಗಿದೆ ಮಮ್ಮಿ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಬೇಡಮ್ಮ, ನಾನು ಯಾವ್ದು ನೋಡ್ಬಿಟ್ಟು ತೊಗೊತೀನಿ, ಸುಮ್ಮನೆ ಇರು ಅಂತ ಹೇಳ್ತಾಯಿದ್ದೆ. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ. ಅವ್ರು ಹಿಂಗೆ ಜೋರಾಗಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗೆದ್ಬಿಟ್ಟು ನಮಗೆ ತೋರಿಸ್ತಾರೆ ಅಲ್ವಾ, ಅವರು ಆ ಥರ ಆಟ ಆಡ್ತಾಯಿದ್ರು. ಸೀರೆ ಎಲ್ಲ ಬಿಚ್ಬಿಟ್ಟು ಪಾಪ ಅಂಗಡಿಯವ್ರು ಏನೂ ಮಾತಾಡಲಿಲ್ವಾ. ಅವ್ರು ಪ್ರಿಯವ್ರಿಗೆಲ್ಲ ಹಾಕ್ಬಿಟ್ಟು ಸ್ಯಾರಿನ ಚೆನ್ನಾಗಿದೆ, ಇದು ಹಾಕ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ರು.
ಬಟ್ ಕ್ವಾಲಿಟಿ ಅದು ಚೆನ್ನಾಗಿರಲಿಲ್ಲ ಅಂತ ಹೇಳಿ ನಾನು ನೆಕ್ಸ್ಟ್ ಶಾಪ್ಗೆ ಹೋಗೋಣ ಅಂತ ಬಂದೆ. ಫುಲ್ಲು ಕ್ರೌಡು, ಮಳೆ ಬರೋ ಥರ ಆಗ್ತಿತ್ತು. ನನ್ನ ಮಗಳನ್ನ ಹಿಡ್ಕೊಂಡು ಕೈಯೇ ಫುಲ್ ನೋವು ಬಂದುಬಿಟ್ಟಿತ್ತು ನನಗೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮೇಲೆ ಕೂರಿಸ್ಕೊತಿದ್ದೆ. ಬಿಕಾಸ್ ಜನ ಎಲ್ಲ ಕ್ರೌಡು, ಮಗಳಿಗೆ ಏನಾದರೂ ಆದರೆ ನನಗೆ ಸ್ವಲ್ಪ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಮೇಲೆ ಎದ್ಬಿಟ್ರೆ ಆರಾಮಾಗಿರ್ತಾರೆ ಅಂತ ಹೇಳಿ ಮೇಲೆ ಇಟ್ಕೊಂಡೇ ಹತ್ತುತ್ತಾ ಇದ್ದೆ. ಒಬ್ಬೊಬ್ಬರು ಏನು ಹೀಗೆಲ್ಲ ಎತ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬೋದು. ಬಟ್ ನನ್ನ ಮಗಳ ಸೇಫ್ಟಿ ಮುಖ್ಯ ಅಲ್ವಾ. ಸೊ ಇಲ್ಲಿ ಬೇರೆ ಅಂಗಡಿ ಇದೆ, ಚೆನ್ನಾಗಿದೆ ಬನ್ನಿ ಅಂತ ಹೇಳಿ ಇನ್ನೊಬ್ರು ಕರ್ಕೊಂಡು ಹೋದರು. ಅಲ್ಲಿ ಹೋಗೋಣ ಅಂತೇಳಿ ಹೋದ್ವಿ. ಬಟ್ ನಮಗೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು. ನಾನು ಆ ಶಾಪ್ದು ವೀಡಿಯೋನೇ ಮಾಡಲಿಲ್ಲ. ಶಾಪಲ್ಲಿ ನೋಡಿದ್ವಿ. ನನಗಲ್ಲಿ ಇಷ್ಟ ಆಗಲಿಲ್ಲ. ಕಲರ್ಸ್ ಕಾಂಬಿನೇಷನ್ ತುಂಬ ಜನ ಯೂಸ್ ಮಾಡ್ತಾರೆ ಕಲರ್ಸು. ಆಲ್ಮೋಸ್ಟ್ ಟ್ರೆಂಡ್ ಹೋಗಿರೋ ಕಲರ್ಸ್ ಎಲ್ಲ ತೋರಿಸ್ತಾಯಿದ್ರು. ಲಾಸ್ಟ್ ಇಯರೇ ನಾನು ಅದೆಲ್ಲ ನೋಡಿಬಿಟ್ಟಿದ್ದೀನಿ. ತುಂಬ ಸ್ಯಾರೀಸು ಅದೇ ಸ್ಯಾರೀಸ್ನ ತೋರಿಸ್ತಾಯಿದ್ರು, ಇದೇ ಟ್ರೆಂಡ್ ಅಂತ. ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಮೂವ್ ಮಾಡ್ಕೊಂಡೋಣ. ಮತ್ತು ನನಗೆ ಹಸುವಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಆಲ್ಮೋಸ್ಟ್ 3 ಆಗಿದೆ. ಸ್ಯಾರಿ 12ಇಂದ 3ವರೆಗೂ ಹುಡುಕಿದ್ವಿ, ಸ್ಯಾರಿ ಸಿಗಲಿಲ್ಲ ನಮಗೆ. ಬಟ್ ತಿಂದಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ಯಾರಿ ಬಂದು ಆಮೇಲೆ ನೋಡೋಣ, ಇನ್ನೂ ಬೇರೆ ಏನೇನು ಐಟಮ್ಸ್ ಇದೆ ಅದು ತೊಗೊಂಬಂದ್ಬಿಡೋಣ ಅಂತ ಹೇಳಿ ನಾನು ಪ್ರಿಯವ್ರಿಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಸ್ಯಾರಿನೇ ಹುಡ್ಕೊಂಡೆ 3 ಇಯರ್ಸ್ ವೇಸ್ಟ್ ಆಗೋಯಿತು ನಮಗೆ ಚೆನ್ನಾಗಿ ಸಿಗಲಿಲ್ಲ ಅಂತ. ಈ ಶಾಪಲ್ಲಂತೂ ಪಾಪ ಈ ಆಂಟಿ ಇಲ್ಲಿ ಕಾಣಿಸಿದಾರಲ್ಲ, ತೊಗೊಂಬ ನಿನ್ನ ಫೇಸಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರು ತುಂಬ ಸ್ಯಾರೀಸ್ ತೋರಿಸಿದ್ರು. ನೀನು ಚೆನ್ನಾಗಿದೆಯಾ ತೊಗೊಂಬ ಅಂತ. ತುಂಬ ಶಾಪ್ಸಲ್ಲಿ ಹೇಳ್ತಾರೆ, ಬಟ್ ಈ ಶಾಪಲ್ಲಿ ಇಲ್ಲ, ನಿನ್ನ ಫೇಸಿಗೆ ಚೆನ್ನಾಗಿ ಕಾಣಿಸುತ್ತೆ ತೊಗೋಬಿಡಮ್ಮ ಅಂತ ಹೇಳಿದರು. ನಾನು ಇಲ್ಲಿ ರೇಷ್ಮೆ ಸ್ಯಾರೀಸ್ ನೋಡ್ತಾಯಿದ್ದೆ. ತೊಗೊಂಬಿಡೋಣ, ತುಂಬ ದಿನ ಆಯ್ತಲ್ಲ ರೇಷ್ಮೆ ಸ್ಯಾರೀಸ್ ತೊಗೊಂಡು. ನನ್ನ ಮಗಳು ನಾಮಕರಣದಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ 1 ಇಯರ್ ಆಯಿತು. ದೇವರಿಗೆ ರೇಷ್ಮೆ ಸ್ಯಾರಿ ಉಡಿಸ್ಬೇಡ ಅಂತ. ಈ ವರ್ಷ ನನಗೆ ತುಂಬ ಸ್ಪೆಷಲ್ಲು. ಹಬ್ಬದ ಲಾಗಲ್ಲಿ ಹೇಳ್ತೀನಿ ಏನು ಸ್ಪೆಷಲ್ ಅಂತ ಹೇಳಿ. ನಾನೀಗ ಕೈಯಲ್ಲಿ ಇಟ್ಕೊಂಡಿರೋ ಬ್ಲೂ ಕಲರ್ ಸ್ಯಾರಿ ನಾನು ಮದುವೆಯಲ್ಲಿ ತೊಗೊಂಡಿದ್ದೀನಿ. ಅದೇ ಸೇಮ್ ಕಲರ್ ಸ್ಯಾರಿ ಚೆನ್ನಾಗಿದೆ. ನನಗಿಲ್ಲಿ ಇನ್ನೂ ಸ್ಯಾರಿ ಪಿಕ್ ಮಾಡಿದ್ದಕ್ಕೆ ಮುಂಚೆ ಇದನ್ನು ನೋಡ್ತಾ ಇದ್ದೀನಿ, ಎಲ್ಲಾದರೂ ಚೆನ್ನಾಗಿ ಕಾಣಿಸುತ್ತಾ, ಯಾವ ಕಲರ್ ಅದು ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿ. ಅಟ್ಲೀಸ್ಟ್ ನನ್ನ ಮಗಳು ಹೋಗಿ ಸೈಡಲ್ಲೂ ಕೂತ್ಕೊಳಲ್ಲ, ಬಂದು ಮೇಲೆ ಕೂತ್ಕೊತಾ ಇರ್ತಾರೆ. ಅವರೆಲ್ಲ ಸ್ವಲ್ಪ ಜೆಂಟ್ಸ್ ಇದ್ದರೆ ನನ್ನ ಮಗಳು ಹೋಗೋದೇ ಇಲ್ಲ. ಆ ಥರ ಲೇಡೀಸ್ ಆದರೂ ಇದ್ದರೆ ಸ್ವಲ್ಪ ಮಾತಾಡ್ತಾರೆ. ಓಕೆ ಅಂತ ಹೇಳಿ ಸರ್ಚ್ ಮಾಡ್ತಾಯಿದ್ವಿ. ಎಲ್ಲ ಶಾಪಿಂಗ್ ಮಾಡಿ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗಿದೆ. ನೋಡಿ ವೆದರ್ ಯಾವ ಥರ ಇದೆ ಅಂತ ಹೇಳಿ. ಫುಲ್ಲು ಜನ ಆವಾಗಲೂ ಇದ್ದಾರೆ ಸಹ. ನಾನು ಫೈನಲಿ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಕಾರಲ್ಲಿ ಹೋದರೆ ಸ್ವಲ್ಪ ನನಗೆ ಇಷ್ಟ ಆಗೋದಿಲ್ಲ. ಸೊ ನೋಡಿ ಈ ಥರ ಸ್ಟ್ಯಾಂಡು ಫುಲ್ಲು ಬ್ಯಾಗೆಲ್ಲ ತುಂಬಿಸ್ಕೊಂಡು ನಾನು ಪ್ರಿಯವ್ರು ಬಂದ್ವಿ. ಬಟ್ ಇಲ್ಲಿ ಆಟೋ ಕೇಳಿದ್ರೆ ಆಲ್ಮೋಸ್ಟ್ 800 ಕೇಳಿದ್ರು. ಬೇಡ, ಅಲ್ಲಿ 357 ರೂಪೀಸ್ ತೋರಿಸ್ತಿದೆ ಅಂತ ಪ್ರಿಯವ್ರು ಸ್ವಲ್ಪ ಜೋರಾಗಿ ಹೇಳ್ತಾಯಿದ್ರು. ಇದಾಗಿತ್ತು ನಮ್ಮ ದಿನ. ನೆಕ್ಸ್ಟ್ ಲಾಗು